PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಫ್ರೆಂಡ್ಸ್, ನೀವೇನಾದ್ರೂ ಬ್ಯಾಂಗ್ಳೂರ್ ಟು ಮೈಸೂರು ರೋಡಲ್ಲಿ ಒಂದು ಸೈಟ್ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ನೀವು ಒಂದು ಸೈಟ್ ತಗೊಳ್ಳೋ ಬೆಲೆಗೆ ದುರ್ಗಾಶ್ರೀ ವೆಂಚರ್ಸ್ ಅವರು ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ 6000 ಸ್ಕ್ವೇರ್ ಫೀಟ್ ನೇ ಕೊಡ್ತಿದ್ದಾರೆ. ನೀವೇನಾದ್ರೂ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಜಾಗ ಪರ್ಚೇಸ್ ಮಾಡಿದ್ರೆ ಒಂದು ಹೋಂಡಾ ಆಕ್ಟಿವಾನೇ ನಿಮ್ಗೆ ಫ್ರೀ ಆಗಿ ಸಿಗ್ತಿದೆ. ಇನ್ನ ಈ ಜಾಗ ವಿಸಿಟ್ ಮಾಡಬೇಕು ಅಂದ್ರೆ ಕಂಪನಿ ಕಡೆಯಿಂದನೇ ಫ್ರೀ ಸೈಟ್ ವಿಸಿಟಿಂಗ್ ಕೂಡ ಇರುತ್ತೆ. ಆಫೀಸ್ ಇರೋದು ನಾಗರ್ಬಾವಿ ಕಬಾಬ್ ಫ್ಯಾಕ್ಟರಿಯಿಂದ 3ನೇ ಫ್ಲೋರ್. ಇನ್ನ ಬನ್ನಿ, ತಡ ಮಾಡ್ದಲೆ ವಿಡಿಯೋ ಒಳಗಡೆ ಹೋಗೋಣ. ಹಾಯ್, ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ PK ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು ದುರ್ಗಾಶ್ರೀ ವೆಂಚರ್ಸ್ ಅವರು ಮಾಡಿರೋಂಥ ಫಾರ್ಮ್ ಲ್ಯಾಂಡ್ ನ ತೋರಿಸ್ಬೇಕು ಅಂತ ಬಂದಿದ್ದೀನಿ. ನೀವಿವಾಗ ನೋಡ್ತಿರೋದು ಬ್ಯಾಂಗ್ಳೂರ್ ಟು ಮೈಸೂರು ರೋಡು. ಸೊ ಈ ಕಡೆ ಹೋದ್ರೆ ಬಿಡದಿ ಹೋಗ್ತೀರಾ, ಈ ಕಡೆ ಹೋದ್ರೆ ಮೈಸೂರು ಹೋಗ್ತೀರಾ. ನನ್ನ ಸ್ಟ್ರೈಟ್ ಹೋದ್ರೆ ನೀವು ನಿತ್ಯಾನಂದ ಆಶ್ರಮ ಸಿಗುತ್ತೆ. ಮತ್ತೆ ಇಲ್ಲಿಂದ ಜಸ್ಟ್ 15 ಮಿನಿಟ್ಸ್ ಅಲ್ಲಿ ಫಾರ್ಮ್ ಲ್ಯಾಂಡ್ಗೆ ಹೋಗ್ಬೋದು. ಸೊ ಬನ್ನಿ ಹೋಗೋಣ. ಫ್ರೆಂಡ್ಸ್, ಇದು ಬಿಡದಿ ಮೇನ್ ರೋಡ್ ಇಂದ ಒಳಗಡೆ ಬಂದ್ರೆ ಪಿಚ್ಚನ್ಕೆರೆ ಗ್ರಾಮ. ಇದು ಪಿಚ್ಚನ್ಕೆರೆ ಗ್ರಾಮದ್ದು ಗೌರ್ಮೆಂಟ್ ಸ್ಕೂಲು. ಅದ್ರ ಆಪೋಸಿಟ್ ಹೋದ್ರೇನೆ ನಮ್ಮ ಫಾರ್ಮ್ ಲ್ಯಾಂಡ್. ಹಾಯ್, ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ PK ಕ್ರಿಯೇಷನ್. ಫ್ರೆಂಡ್ಸ್, ನೀವೇನಾದ್ರೂ ಬಿಡದಿ ಸುತ್ತಮುತ್ತ ಒಂದು ಜಾಗ ಏನಾದ್ರೂ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ದುರ್ಗಾಶ್ರೀ ವೆಂಚರ್ಸ್ ಅವರು ನಿಮ್ಗೋಸ್ಕರನೇ ಅಂತ ಕಡಿಮೆ ಬಜೆಟ್ ಅಲ್ಲಿ DSV ಹಿಲ್ ವ್ಯೂ ಅನ್ನೋ ಒಂದು ಫಾರ್ಮ್ ಲ್ಯಾಂಡ್ ನ ಮಾಡಿದ್ದಾರೆ. ಇನ್ನ ಕಂಪ್ಲೀಟ್ ಆಗಿ ಈ ಫಾರ್ಮ್ ಲ್ಯಾಂಡ್ ನ 6.5 ಎಕರೆಯಲ್ಲಿ ಮಾಡಿದರೆ 36 ಯೂನಿಟ್ ಬರುತ್ತೆ. ಪ್ರತಿ ಒಂದು ಯೂನಿಟ್ ಅಲ್ಲೂ ಕೂಡ 6000 ಸ್ಕ್ವೇರ್ ಫೀಟ್ ಬರುತ್ತೆ. ಪ್ರತಿ ಒಂದು ಯೂನಿಟ್ಗೂ ಕೂಡ ಈ ತರ ಮಾರ್ಕ್ನು ಕೂಡ ಮಾಡ್ಕೊಟ್ಟಿದ್ದಾರೆ. ಇನ್ನ 6.5 ಎಕರೆಯಲ್ಲೂ ಕೂಡ ನಿಮ್ಗೆ ತೆಂಗಿನ ಮರಗಳಾಗಿರ್ಬೋದು, ಮಾವಿನ ಮರಗಳಾಗಿರ್ಬೋದು, ಸೀಬೆ ಮರಗಳನ್ನು ಕೂಡ ಹಾಕೊಟ್ಟಿದ್ದಾರೆ. ನೀವೇನಾದ್ರೂ ಮೈಸೂರು ರೋಡ್ ಬಿಡದಿ ಕಡೆ 30-40 ಒಂದ್ ಸೈಟ್ ತಗೊಳ್ಳೋ ಬದಲು ಈ ಫಾರ್ಮ್ ಲ್ಯಾಂಡ್ ಅಲ್ಲಿ 6000 ಸ್ಕ್ವೇರ್ ಫೀಟ್ ಜಾಗನ ನಿಮ್ದಾಗಿಸ್ಕೊಳ್ಬಹುದು. ದುರ್ಗಾಶ್ರೀ ವೆಂಚರ್ಸ್ ಅವರು ಅಷ್ಟು ಕಡಿಮೆ ಬೆಲೆಗೆ ಈ ಫಾರ್ಮ್ ಲ್ಯಾಂಡ್ ನ ಕೊಡ್ತಿದ್ದಾರೆ. ಇನ್ನ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಕಿಡ್ಸ್ ಪ್ಲೇ ಗ್ರೌಂಡ್ ಆಗಿರ್ಬೋದು ಮಾಡ್ಕೊಡ್ತಾರೆ. ಇನ್ನ ವರ್ಕ್ ನಡೀತಿದೆ. ಮತ್ತೆ ನೀವೇನಾದ್ರೂ ಬಂದ್ರೆ ಉಳ್ಕೊಳ್ಳೋದಿಕ್ಕೆ ಅಂತ ಗೆಸ್ಟ್ ಹೌಸ್ ಕೂಡ ಮಾಡ್ಕೊಟ್ಟಿದ್ದಾರೆ. ನೋಡ್ಬೋದು, ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ನ ಮಾಡ್ಕೊಡ್ತಾರೆ. ನಿಮ್ಗೆ ಈ ಜಾಗ ಏನಾದ್ರೂ ಇಷ್ಟ ಆಯ್ತು ಅಂತ ಅಂದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡ್ಕೊಂಡು ಆದಷ್ಟು ಬೇಗ ಬಂದು ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ಇನ್ನ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ 24x7 ಸೆಕ್ಯೂರಿಟೀಸ್ ಇರ್ತಾರೆ. ಪೂರ್ತಿಯಾಗಿ ಗೇಟೆಡ್ ಬರುತ್ತೆ. ಇಲ್ಲ ನೀವೇನಾದ್ರೂ ವೀಕ್ಲಿ ಟೈಮ್ ಬಂದೇನಾದ್ರೂ ಇಲ್ಲಿ ಉಳ್ಕೊಂತೀರಾ ಅಂದ್ರೆ ಗೆಸ್ಟ್ ಹೌಸ್ ಕೂಡ ಇದೆ. ಮಾರ್ಕಿಂಗ್ನು ಕೂಡ ಆಲ್ರೆಡಿ ಮಾಡ್ಕೊಟ್ಟಿದ್ದಾರೆ. ಮತ್ತೆ ತೆಂಗಿನ ಮರ ಆಗಿರ್ಬೋದು, ಸೀಬೆ ಮರಗಳಾಗಿರ್ಬೋದು ಎಲ್ಲಾನು ಕೂಡ ಮಾಡ್ಕೊಟ್ಟಿದ್ದಾರೆ. ಪರ್ ಯೂನಿಟ್ಗೆ ಒಂದು 25 ಫ್ರೂಟ್ಸ್ ಗಿಡಗಳನ್ನು ಕೂಡ ಹಾಕೊಡ್ತಾರೆ. ಮತ್ತೆ ಸೋಲಾರ್ ಲೈಟ್ಸ್ ಬರುತ್ತೆ, ವಾಟರ್ ಕನೆಕ್ಷನ್, ಪೂರ್ತಿಯಾಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಇನ್ನ ವರ್ಕ್ ನಡೀತಿದೆ. ನಿಮ್ಗೆ ಓಕೆ ಆಯ್ತು ಅಂತ ಅಂದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ. ಆದಷ್ಟು ಬೇಗ ಬಂದು ಫ್ಯಾಮಿಲಿ ಜೊತೆ ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ನಿಮ್ದಾಗಿಸ್ಕೊಳ್ಳಿ. ಇನ್ನ ಈ ಫಾರ್ಮ್ ಲ್ಯಾಂಡ್ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಬ್ಯಾಂಗ್ಳೂರ್ ಟು ಮೈಸೂರು ರೋಡ್ ಇಂದ ಜಸ್ಟ್ 15 ಮಿನಿಟ್ಸ್ ಅಲ್ಲಿ ಈ ಫಾರ್ಮ್ ಲ್ಯಾಂಡ್ಗೆ ರೀಚ್ ಆಗ್ಬೋದು. ಮತ್ತೆ ಇಲ್ಲಿಂದ ಜಸ್ಟ್ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಗ್ರೇಟರ್ ಬ್ಯಾಂಗ್ಳೂರ್ ಇದೆ. ಮತ್ತೆ ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಯೂನಿವರ್ಸಿಟೀಸ್ ಆಗಿರ್ಬೋದು ತುಂಬಾನೇ ಹತ್ತಿರದಲ್ಲಿ ಸಿಗುತ್ತೆ. ಇನ್ನ ನೀವೇನಾದ್ರೂ ಒಂದು ಫಾರ್ಮ್ ಲ್ಯಾಂಡ್ ನ ನೋಡ್ಬೇಕು ಅಂದ್ರೆ ಬೆಂಗಳೂರಿಂದ 50 ಅಥವಾ 100 ಕಿಲೋಮೀಟರ್ ದೂರ ಹೋಗ್ಬೇಕಾಗುತ್ತೆ. ಬಟ್ ಇಲ್ಲಿ ಬಿಡದಿಯಿಂದ ಜಸ್ಟ್ ಒಂದು 15 ಮಿನಿಟ್ಸ್ ಡ್ರೈವ್ ಮಾಡಿದ್ರೆ ಸಾಕು ಈ ಫಾರ್ಮ್ ಲ್ಯಾಂಡ್ಗೆ ಬರ್ತೀರಾ. ಇನ್ನ ಈ ಫಾರ್ಮ್ ಲ್ಯಾಂಡ್ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ. ಇನ್ನ ನಿಮ್ಗೇನಾದ್ರೂ ಈ ಫಾರ್ಮ್ ಲ್ಯಾಂಡ್ ಇಷ್ಟ ಆಗಿ ವಿಸಿಟ್ ಮಾಡ್ಬೇಕು ಅಂತ ಇದ್ರೆ ಆಫೀಸ್ ಇರೋದು ನಾಗರ್ಬಾವಿ ಕಬಾಬ್ ಫ್ಯಾಕ್ಟರಿ ಹತ್ರ 3rd ಫ್ಲೋರು. ಆಫೀಸ್ ಹತ್ರ ಹೋಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡು ಆಫೀಸ್ ಕಡೆಯಿಂದನೇ ಫ್ರೀ ಸೈಟ್ ವಿಸಿಟಿಂಗ್ ಮಾಡ್ಬೋದು. ಅಥವಾ ನೀವೇನಾದ್ರೂ ಡೈರೆಕ್ಟ್ ಆಗಿ ಬರ್ತೀರಾ ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಕಳಿಸ್ಕೊಡ್ತಾರೆ. ಲೊಕೇಶನ್ ಹಾಕೊಂಡು ಬರ್ಬೋದು. ಆದಷ್ಟು ನೀವು ಫ್ಯಾಮಿಲಿ ಜೊತೆ ಹೋಗಿ ಒಂದು ಆಫೀಸ್ನ ವಿಸಿಟ್ ಮಾಡಿ ಡೀಟೇಲ್ಸ್ನೆಲ್ಲ ತಗೊಂಡು ಬಂದು ಫಾರ್ಮ್ ಲ್ಯಾಂಡ್ನ ವಿಸಿಟ್ ಮಾಡಿ
ನಿಮ್ಗೆ ಫಾರ್ಮ್ ಲ್ಯಾಂಡ್ ಏನಾದ್ರೂ ಓಕೆ ಆಯ್ತು ಅಂತ ಅಂದ್ರೆ ಸಮ್ ಅಮೌಂಟ್ ನ ಪೇ ಮಾಡಿ ಡಾಕ್ಯುಮೆಂಟ್ ತಗೊಳ್ಳಿ. ಡಾಕ್ಯುಮೆಂಟ್ ಎಲ್ಲ ಓಕೆ ಅನ್ನೋದಿತ್ತು ಅಂದ್ರೇನೆ ಮೂವ್ ಆನ್ ಮಾಡಿ. ಇನ್ನ ಡಾಕ್ಯುಮೆಂಟೇಶನ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಕೃಷಿ ಭೂಮಿ ಆಗಿರೋದ್ರಿಂದ ನೀವು ಗುಂಟೆ ಲೆಕ್ಕದಲ್ಲಿ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಮಿನಿಮಮ್ 6000 ಸ್ಕ್ವೇರ್ ಫೀಟ್ ನ ತಗೊಳ್ಬೇಕು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ಇನ್ನ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಪ್ರೈಸ್ ವಿಷಯಕ್ಕೆ ಅಂತ ಬಂದ್ರೆ ಪರ್ ಸ್ಕ್ವೇರ್ ಫೀಟ್ 699 ಇದೆ. ಇಲ್ಲಿ ಬಿಡದಿ ಸುತ್ತಮುತ್ತ ನೀವೇನಾದ್ರೂ ಫಾರ್ಮ್ ಲ್ಯಾಂಡ್ ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ 800, 900, 1000 ಆ ತರ ಎಲ್ಲ ಇರುತ್ತೆ. ಇಲ್ಲಿ ದುರ್ಗಾಶ್ರೀ ವೆಂಚರ್ಸ್ ಅವರು ಎಲ್ರಿಗೂ ಒಂದು ಕೈಗೆಟುಕೋ ಬೆಲೆಯಲ್ಲಿ ಕೊಡ್ತಿದ್ದಾರೆ 699. ಇನ್ನ ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನ ನೋಡ್ಕೊಂಡು ಬಂದು ಫಸ್ಟ್ ಯಾರು ಸ್ಪಾಟ್ ಬುಕಿಂಗ್ ಮಾಡ್ಕೊಂತಿದ್ದೀರಾ ಅವ್ರಿಗೆ ಹೋಂಡಾ ಆಕ್ಟಿವಾ ಗಾಡಿಯನ್ನು ಕೂಡ ಫ್ರೀ ಆಗಿ ಕೊಡ್ತಿದ್ದಾರೆ. ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಏನಾದ್ರೂ ನೀವು ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಮಾಡಿದ ತಿಂಗಳಿಂದಾನೇ ನೀವು ರಿಟರ್ನ್ಸ್ ಕೂಡ ತಗೊಬಹುದು. ಈ ಗಿಡಗಳಲ್ಲದೆ ಎಕ್ಸ್ಟ್ರಾ ಫ್ರೂಟ್ಸ್ ಗಿಡಗಳನ್ನು ಕೂಡ ಹಾಕೊಡ್ತಾರೆ. ಫ್ರೆಂಡ್ಸ್ ನೋಡಿದ್ರಲ್ವಾ, ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಡೆವಲಪ್ಮೆಂಟ್ ಆಗಿರ್ಬೋದು, ಸರೌಂಡಿಂಗ್ ಡೆವಲಪ್ಮೆಂಟ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ. ಬಿಡದಿ ಸುತ್ತಮುತ್ತ ಈ ಪ್ರೈಸ್ ಅಲ್ಲಿ ಎಲ್ಲೂ ಕೂಡ ಫಾರ್ಮ್ ಲ್ಯಾಂಡ್ ಸಿಗ್ತಿಲ್ಲ. ದುರ್ಗಾಶ್ರೀ ವೆಂಚರ್ಸ್ ಅವರು ಒಂದು ಕಡಿಮೆ ಬಜೆಟ್ ಅಲ್ಲಿ ಎಲ್ಲರಿಗೂ ಕೈಗೆಟ್ಕೋ ತರ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ಫ್ರೆಂಡ್ಸ್ ಇಲ್ಲಿವರೆಗೂ ನೋಡಿದೀರಾ ಫಾರ್ಮ್ ಲ್ಯಾಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಸರೌಂಡಿಂಗ್ ಡೆವಲಪ್ಮೆಂಟ್ ಆಗಿರ್ಬೋದು ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ. ಇನ್ನ ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ದಲೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಅಲ್ಲೂ ಕೂಡ ಇದೆ. ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು.